ಸೊ ಎಲ್ಲರಿಗೂ ನಮಸ್ಕಾರ. ಈ ದಿವಸ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಮಸ್ತ ನಾಗರಿಕರಿಗೆ ಇತ್ತೀಚಿನ ದಿನಗಳಲ್ಲಿ ಕಂಡುಬರುತ್ತಿರುವ ಕೋವಿಡ್-19 JN1 ತಳಿಯ ಪ್ರಕರಣ ವರದಿಯಾಗುತ್ತಿರುವ ಬಗ್ಗೆ ಒಂದಷ್ಟು ಆತಂಕ ಇರೋದರಿಂದ ಮಾಧ್ಯಮಗಳ ಮೂಲಕ ಎಲ್ಲ ನಾಗರಿಕರಿಗೆ ಒಂದಷ್ಟು ಮಾಹಿತಿಯನ್ನು ಮತ್ತು ಸಂದೇಶವನ್ನು ಕೊಡೋದಕ್ಕೋಸ್ಕರ ಈ ದಿವಸ ನಾವು ಈ ಮಾಧ್ಯಮಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೀವಿ. ವಿಶೇಷವಾಗಿ ನಮ್ಮದು ಗಡಿ ಭಾಗ ಆಗಿರೋದ್ರಿಂದ ಕೇರಳದಿಂದ ನಾಗರಿಕರು ಆಗಾಗ್ಗೆ ಎಲ್ಲ ತಮ್ಮ ದೈನಂದಿನ ಚಟುವಟಿಕೆಗಳು ಹಾಗೂ ಆರೋಗ್ಯ ಸೇವೆಗಳಿಗೆ ದಕ್ಷಿಣ ಕನ್ನಡ ಅದರಲ್ಲೂ ಮಂಗಳೂರನ್ನೇ ಆಶ್ರಯಿಸಿರೋದ್ರಿಂದ ಹೆಚ್ಚಿನ ಜನರು ಮಂಗಳೂರನ್ನು ತಲುಪ್ತಾ ಇರ್ತಾರೆ. ಈ ಹಿನ್ನೆಲೆಯಲ್ಲಿ ನಮಗೆ ರಾಜ್ಯ ಮಟ್ಟದಿಂದಲೂ ಕೂಡ ಗಡಿ ಭಾಗದಲ್ಲಿ ಹೆಚ್ಚು ಪ್ರಕರಣ ವರದಿಯಾಗುವ ಸಾಧ್ಯತೆ ಇದ್ದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೋಸ್ಕರ ನಿನ್ನೆ ಮಧ್ಯಾಹ್ನ 12:30ಯಿಂದ 2:30ವರೆಗೂ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಟಿ.ಕೆ. ಅನಿಲ್ ಕುಮಾರ್ ಸಾಹೇಬರು, ಆಯುಕ್ತ ರಂದೀಪ್ ಸಾಹೇಬರು ಹಾಗೂ NHM MD ಡಾಕ್ಟರ್ ನವೀನ್ ಭಟ್ ಸಾಹೇಬರು ಒಂದು ವಿವರವಾದ ಸೂಚನೆಗಳು ಇರುವಂಥ ಒಂದು ಸಭೆಯನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾಡಿದ್ದಾರೆ. ಈ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ತಿಳಿಸಿರುವಂತೆ ನಾವು ಈಗ ಅಗತ್ಯ ಕ್ರಮಗಳನ್ನು ಈಗಾಗಲೇ ನಾವು ತೆಗೆದುಕೊಂಡಿದ್ದೇವೆ. ಈ ದಿವಸ ಬೆಳಿಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಅವರ ಸುದ್ದಿ ಸಭೆಯನ್ನು ಮಾಡಿ ಒಂದಷ್ಟು ಅಗತ್ಯ ಸೂಚನೆಗಳನ್ನು ಸಲಹೆ ಸೂಚನೆಗಳನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಒಂದು ಮನವಿ, ಯಾರೂ ಕೂಡ ಆತಂಕಕ್ಕೆ ಒಳಗಾಗುವ ಅಗತ್ಯ ಇಲ್ಲ, ಅನಗತ್ಯ ಗೊಂದಲಗಳಿಗೆ ಒಳಗಾಗುವ ಅಗತ್ಯ ಇಲ್ಲ. ಕಾಸರಗೋಡಿನಲ್ಲಿ ನಿನ್ನೆಯವರೆಗೆ 27 ಸಕ್ರಿಯ ಪ್ರಕರಣಗಳಿದ್ದು ಅದರಲ್ಲಿ 25 ಹೋಮ್ ಐಸೋಲೇಷನ್ಲಿದ್ದಾರೆ. ಇನ್ನು 2 ಆಸ್ಪತ್ರೆಯಲ್ಲಿದ್ದವರು ನಿನ್ನೆ ಬಿಡುಗಡೆ ಹೊಂದಿದ್ದಾರೆ. ಅಲ್ಲಿ ದಿನಕ್ಕೆ 1 ಅಥವಾ 2 ಪ್ರಕರಣಗಳು ಅಷ್ಟೇ ವರದಿ ಆಗ್ತಿರೋ ಅಂಥದ್ದು. ಮತ್ತು ಅಲ್ಲಿಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಿಗೆ ನಾನು ನೇರವಾಗಿ ಸಂಪರ್ಕ ಮಾಡಿದಾಗ ಅವ್ರು ಹೇಳಿದ್ದು ಅಷ್ಟೇ, ಯಾವುದೇ ಗೊಂದಲ ಇಲ್ಲ, ಆತಂಕ ಪಡುವಂಥದ್ದೇನಿಲ್ಲ. ಪರೀಕ್ಷೆ ಮಾಡಿದಾಗ 1 ಅಥವಾ 2 ಪ್ರಕರಣಗಳು ಅಷ್ಟೇ ವರದಿ ಆಗ್ತಾ ಇರೋದಂತೆ ಅಲ್ಲಿ ಹೇಳಿದ್ದಾರೆ. ಹಾಗೆ ನಮ್ಮ ರಾಜ್ಯದಲ್ಲಿಯೂ ಕೂಡ ನಿನ್ನೆಯವರೆಗೆ 70 ಪ್ರಕರಣಗಳು ಸಕ್ರಿಯ ಪ್ರಕರಣ ವರದಿಯಾಗಿರೋವಂಥದ್ದು ಹಾಗೂ ನಮ್ಮ ಜಿಲ್ಲೆಯಲ್ಲಿ ಇತ್ತೀಚೆಗೆ ಯಾವುದೇ ಸಕ್ರಿಯ ಪ್ರಕರಣಗಳು ಇರುವುದಿಲ್ಲ. ಆದಾಗ್ಯೂ ನಾವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೋಸ್ಕರ 28/11/2023 ಹಾಗೂ 4/12/2023ರಲ್ಲಿ ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಲಿಖಿತ ಮಾರ್ಗಸೂಚಿಯಂತೆ ನಾವು ಎಲ್ಲ ಖಾಸಗಿ ಸಂಸ್ಥೆಗಳು ಹಾಗೂ ನಮ್ಮ ಸರ್ಕಾರಿ ಸಂಸ್ಥೆಗಳಿಗೆ ಕೋವಿಡ್ ಸಂಬಂಧಿತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಈಗಾಗಲೇ ಲಿಖಿತವಾಗಿ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. 14, 15 ಮತ್ತು 16ನೇ ತಾರೀಕು ಈ ತಿಂಗಳ ದಿನಗಳಂದು ಡಿಸೆಂಬರ್ 14, 15, 16ರಂದು ಎಲ್ಲ ವೈದ್ಯಾಧಿಕಾರಿಗಳು ಮತ್ತು ತಾಲೂಕು ಆರೋಗ್ಯಾಧಿಕಾರಿಗಳನ್ನು ತಾಲೂಕುವಾರು ಸಭೆಯನ್ನು ಕರೆದು ಇಲ್ಲಿ ಕೋವಿಡ್ ಸಂಬಂಧಿತ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿ ಅವ್ರಿಗೂ ಕೂಡ ಅಗತ್ಯ ಸಲಹೆ ಸೂಚನೆಗಳನ್ನು ಕೊಡಲಾಗಿದೆ. ಹಾಗೆ ತಾಲೂಕು ಆಸ್ಪತ್ರೆಗಳು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಮುಂಬರುವ ದಿನಗಳಲ್ಲಿ ಕೋವಿಡ್ ಪ್ರಕರಣ ಹೆಚ್ಚಾದಲ್ಲಿ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು, ಆಕ್ಸಿಜನ್ ಬೆಡ್ಗಳು ಏನಿರ್ಬೋದು ಹಾಗೂ ICU ಲಭ್ಯತೆ ಹಾಗೂ ಆಕ್ಸಿಜನ್ ಸಿಲಿಂಡರ್ ಹಾಗೂ ಆಕ್ಸಿಜನ್ ಪ್ಲ್ಯಾಂಟ್ಗಳ ಬಗ್ಗೆ ಸನ್ನದ್ಧ ರೀತಿಯಲ್ಲಿ ಇಟ್ಕೊಳ್ಬೇಕು ಅಂತೇಳಿ ಕೂಡ ಸೂಚನೆ ಕೊಟ್ಟಿದ್ದೀವಿ. ನಿನ್ನೆ ನಾನು ಮತ್ತು ನಮ್ಮ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳು 2 ಸಂಸ್ಥೆಗಳ ಭೇಟಿ ಕೊಟ್ಟು ಬೆಳ್ತಂಗಡಿ ಮತ್ತು ಬಂಟ್ವಾಳಕ್ಕೆ ಭೇಟಿ ಕೊಟ್ಟು ಅಲ್ಲಿಯ ಪರಿಸ್ಥಿತಿಯನ್ನು ಅವಲೋಕಿಸಿದ್ದೀವಿ. ಈ ಮಾಹಿತಿಯನ್ನು ಈಗಾಗಲೇ ರಾಜ್ಯ ಮಟ್ಟಕ್ಕೆ ತಲುಪಿಸಿದ್ದೀವಿ. ಇದರ ಜೊತೆಗೆ ಇಂದು ನಡೆದ ಸಭೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಹೆಚ್ಚು ಗಡಿಭಾಗದಲ್ಲಿ ಓಡಾಟ ಇರುವಂಥ ಪ್ರದೇಶಗಳಾದ ತಲಪಾಡಿ, ಮಂಗಳೂರು ತಾಲೂಕಿನ ತಲಪಾಡಿ, ಬಂಟ್ವಾಳದ ಸಾರಡ್ಕ, ಪುತ್ತೂರಿನ ಸ್ವರ್ಗ, ಪುತ್ತೂರಿನ ಸುಳ್ಯಪದವು ಮತ್ತು ಸುಳ್ಯದ ಜಲ್ಸೂರಿನಲ್ಲಿ ನಾವು ಚೆಕ್ ಪೋಸ್ಟ್ ಅಂತಂದರೆ ನಾವು ಯಾವ ನಿರ್ಬಂಧ ಇಲ್ಲ. ಸೊ ಬರೋವರಿಗೆ ಮಾಹಿತಿಯನ್ನು ಕೊಡೋದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ILI ಮತ್ತು ಸಾರಿ ಇರೋವಂಥ ಅಥವಾ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ ಇರೋವಂಥ ಜನಗಳು ಕೂಡಲೇ ತಪಾಸಣೆಗೆ ಒಳಪಡಿ, ರಕ್ಷಣೆ ವಿಧಾನಗಳನ್ನು ಹೇಗೆ ಮಾಡಬೇಕು ಅಂತೇಳಿ ನಾವು ಮೈಕ್ ಅನೌನ್ಸ್ಮೆಂಟ್ ಮೂಲಕ ಮಾಡ್ತಾಯಿದ್ದೀವಿ. ಇದು 4 ಕಡೆ. ಹಾಗೂ ರೈಲ್ವೆ ಸ್ಟೇಷನಲ್ಲಿ ಒಂದು ಕೌಂಟ್ರನ್ನು ಓಪನ್ ಮಾಡಿ ಅಲ್ಲಿಯೂ ಕೂಡ ಮಾಹಿತಿಯನ್ನು ಕೊಡೋದಕ್ಕೆ ಅನೌನ್ಸ್ ಮಾಡಬೇಕು ಅಂತ ಹೇಳಿದರೆ ಅದನ್ನು ಕೂಡ ಮಾಡ್ತಾಯಿದ್ದೀವಿ. ಹಾಗೆ ಬಸ್ ಸ್ಟ್ಯಾಂಡಲ್ಲಿ ಕೂಡ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಇದರ ಜೊತೆಗೆ ಕೇರಳದಿಂದ ಬರುವಂಥ ವಿದ್ಯಾರ್ಥಿಗಳು ಎಲ್ಲೆಲ್ಲಿ ನಮ್ಮ ಜಿಲ್ಲೆಯಲ್ಲಿ ಓದ್ತಾ ಇದ್ದಾರೆ ಅವರು ಒಳ ಬಂದ ನಂತರ ಅವರಿಗೆ ILI ಮತ್ತು ILI ಸಿಂಪ್ಟಮ್ಸ್ ಇದ್ದರೆ ಕೂಡಲೇ ತಪಾಸಣೆಗೆ ಒಳಪಡಬೇಕು ಅಂತೇಳಿ ಎಲ್ಲ ವಿದ್ಯಾಸಂಸ್ಥೆಗಳಿಗೆ ನಾವು ಪತ್ರವನ್ನು
ನೀಡೋದ್ರ ಮೂಲಕ ಅವ್ರನ್ನ ಕೋರ್ತಾ ಇದ್ದೀವಿ. ಇಷ್ಟು ಪೂರ್ವ ಸಿದ್ಧತೆಗಳನ್ನು ನಾವು ಈಗಾಗಲೇ ಮಾಡಿಕೊಂಡಿದ್ದೇವೆ. ಮನೆ ಜಿಲ್ಲಾಧಿಕಾರಿಗಳು ನೇರವಾಗಿ ಇದರ ನಿಗಾವನ್ನು ವಹಿಸ್ತಾ ಇರೋದ್ರಿಂದ ಅವರ ಸಲಹೆ ಸೂಚನೆಗಳನ್ನು ತಪ್ಪದೆ ಪಾಲಿಸ್ತಾ ಇದ್ದೀವಿ. ನಾವು ರಾಜ್ಯ ಸರ್ಕಾರ ನೀಡಿರುವಂಥ ಒಂದು ಸೂಚನೆಯ ಮೇರೆಗೆ ಯಾವುದೇ ನಿರ್ಬಂಧ ಇರೋದಿಲ್ಲ. ಆದರೆ ಓಡಾಟ ಇರೋ ಅಂಥ ಕಡೆ ನಾವೇನು ಮಾಡ್ತೀವಿ, ನಮ್ಮ ಸಿಬ್ಬಂದಿ ಈಗಾಗಲೇ ನಿಯೋಜಿಸಿದ್ದೀವಿ. ತಲಪಾಡಿನಲ್ಲಿ ಈಗಾಗಲೇ ಸಿಬ್ಬಂದಿ ಇದ್ದಾರೆ, ಅವರಿಗೆ ಅನೌನ್ಸ್ಮೆಂಟ್ ಮಾಡ್ತೀವಿ. ತಪಾಸಣೆ ಅಂತಂದರೆ ಅದು ತಪಾಸಣೆ ಕಡ್ಡಾಯ ಮಾಡಬೇಕಂತ ಇಲ್ಲ. ಸೊ ಅಲ್ಲಿ ನಿರ್ಬಂಧ ಇಲ್ಲ. ಹಾಗಾಗಿ ಅವ್ರಿಗೆ ಮಾಹಿತಿಯನ್ನು ಕೊಡ್ತೀವಿ. ಅಗತ್ಯ ಬಿದ್ದಲ್ಲಿ ತಪಾಸಣೆ ಮಾಡ್ತೀವಿ. ಈಗ ತಪಾಸಣೆ ಹೇಗೆ ಅಂತಂದರೆ ನಮ್ಮ ಜಿಲ್ಲೆಗೆ 321 ಮಂದಿಗೆ ನಾವು ದಿನಕ್ಕೆ ಪರೀಕ್ಷೆ ಮಾಡೋದಕ್ಕೆ ನಮಗೆ ಗುರಿಯನ್ನು ನಿನ್ನೆಯ ಸಭೆಯಲ್ಲಿ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ನೀಡೋದ್ರಿಂದ ಅದರಲ್ಲಿ 100 ರ್ಯಾಪಿಡ್ ಕಿಟ್ ಟೆಸ್ಟ್ ಮಾಡಬೇಕು. ಇನ್ನು 221 VTMಲ್ಲಿ ಅಥವಾ RT-PCR ಟೆಸ್ಟ್ಗಳನ್ನು ಮಾಡಬೇಕಾಗಿದೆ. ಸೊ ಹಾಗಾಗಿ ಎಲ್ಲವನ್ನು ಟೆಸ್ಟಲ್ಲೂ ಕೂಡ ILIಯಲ್ಲಿ 20ರಲ್ಲಿ 1 ಅದು ಸಾರಿ ಪ್ರಕರಣಗಳಿಗೆ ಎಲ್ಲ ಸಾರಿ ಪ್ರಕರಣ ಕಡ್ಡಾಯವಾಗಿ ಒಳಪಡಿಸ್ಬೇಕು ಅಂತೇಳಿ ಸೂಚನೆ ಬಂದಿದೆ. ಹಾಗಾಗಿ ಗಡಿ ಭಾಗದಲ್ಲಿ ನಿರ್ಬಂಧ ಇಲ್ಲ. ಅಲ್ಲ, ಆದರೂ ಮುಂಜಾಗ್ರತೆ ಮಾಡಲೇಬೇಕಲ್ವ, ಸುಮ್ಮನೆ ಕೂರ್ಲಿಕ್ಕಾಗಲ್ಲ ಅಲ್ಲ. ಈಗ ನಮಗೆ ಗಡಿ ಹೌದು 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 ಅದೇ ಈಗ ಕೇರಳದ ಏನು ಒಳಗೆ ಬರ್ತಾರೆ ಅಂಥ ಮಕ್ಕಳನ್ನು ನಾವು ವಿದ್ಯಾಸಂಸ್ಥೆಗಳಿಗೆ ಈಗಾಗಲೇ ಪತ್ರವನ್ನು ಬರಿತೀವಿ. ಹಾಗೂ ನೇರವಾಗಿ ಮಾತಾಡಿ ಯಾವ ಮಕ್ಕಳು ಹೋಗ್ತವೆ ಅಂಥವ್ರಿಗೆ ಸಿಮ್ಟಮ್ಸ್ ಕಂಡು ಬಂದರೆ ಕೂಡಲೇ ಅವ್ರನ್ನ ಐಸೋಲೇಷನ್ ಮಾಡಿ ನಮಗೆ ತಪಾಸಣೆಗೆ ಒಳಪಡಿಸೋ ಅಂಥದ್ದು ಮತ್ತು ಅವರ ಮಾನಿಟರ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಸಿದ್ಧೆ ಬರದೇ ಇರಲಿ ಅಂತ ನಾವು ಆಶಿಸೋಣ. ಬಂದರೆ ಅಲ್ಲ, ಅದು ನೋಡೋಣ. ಆ ಥರ ಬರಲಾರ್ದು, ಯಾಕೆಂತಂದ್ರೆ ಈಗ ನಾವು 1ನೇ ವೇವ್ 2ನೇ ವೇವ್ 3 ನೋಡಿದ್ದೀವಿ, 4 ಬರುತ್ತೆ ಅಂದರೆ ಬರಲಿಲ್ಲ. ಬಹುಶಃ ನೋಡೋಣ, ಆ ಥರ ಪರಿಸ್ಥಿತಿ ಬರಲಾರ್ದು. ಬಂದರೆ ಸಿದ್ಧ ಆಗಿದ್ದೀವಿ. ಅಲ್ಲ, ಅದು ನೋಡೋಣ. ಅದು ಈಗ ಅದ್ರ ಬಗ್ಗೆ ನಾವೀಗ ಚರ್ಚೆ ಮಾಡೋದು ಬೇಡ. ಮುಂದೆ ಸರ್ಕಾರ ನಿರ್ದೇಶನ ಏನು ಬರುತ್ತೆ ಅದ್ರ ಮೇಲೆ ಮಾಡೋಣ ಅಂತ. ಶಬರಿಮಲೆ ಯಾತ್ರಾರ್ಥಿಗಳು ನಿನ್ನೆ ಹೇಳಿದ ಪ್ರಕಾರ ಹೋಗಿ ಬಂದವರನ್ನು ಎಲ್ಲರನ್ನೂ ಪರೀಕ್ಷೆ ಮಾಡೋದಿಲ್ಲ. ಯಾರಿಗೆ ರೋಗ ಲಕ್ಷಣಗಳು ಕಂಡು ಬರುತ್ತೆ ಅಂಥವರನ್ನು ಪರೀಕ್ಷೆಗೆ ಒಳಪಡಿಸಿ ಅಂತ ನಿರ್ದೇಶನ ಇದೆ.